ಕೇಳಕ್ ಧೈರ್ಯನೂ ಇಲ್ಲ. ಮಿನಿಸ್ಟ್ರಿಗಳಿಂದ ಮತ್ತೆ ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಎಲ್ಲರೂ ಮಾತಾಡಿರೋದು ಏನು ತೋರಿಸಿಯಪ್ಪ ನೀವು ನನಗೆ. ಇವರು ಯಾರು ಪ್ರಹ್ಲಾದ್ ಜೋಶಿ ಅವರಾಗಲಿ, ಕುಮಾರಸ್ವಾಮಿ ಆಗಲಿ, ಸೋಮಣ್ಣ ಆಗಲಿ, ಶೋಭಾ ಕರಂದ್ಲಾಜೆ ಆಗಲಿ ಇವತ್ತು ಮಾತಾಡಿರೋದು ತೋರಿಸಿ. ಯಾಕೆ ಭಯ ಇದೆಯಪ್ಪ ನಿಮಗೆ? ಇದ್ರ ಭಯ ಇದೆಯಾ ನಿಮ್ಗೆ ಅಂತ ಕೇಳಿ. ಅವತ್ತು ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ. ನಾವೇ ಹೇಳಿದ್ದೀವಿ ಎಲ್ರಿಗೂ ಕರೆದು, ಹಿಂಗೆಲ್ಲ ಆಗಿದೆಯಪ್ಪ, ಇಷ್ಟೆಲ್ಲ ಅನ್ಯಾಯ ಆಗಿದೆ. ನಿರ್ಮಲಾ ಸೀತಾರಾಮನ್ ಬಂದಿದ್ರು, ಆ ಯಮನ್ಗೂ ಹೇಳಿದ್ದೀವಿ. ನಾವು MP ಗಳನ್ನೆಲ್ಲ ಕರೆದಾಗ ಹೇಳಿದ್ದೀವಿ. ಅದು ನಮ್ಮ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡಿರೋರು. ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಬಹಳ ದೀರ್ಘ ಕಾಲ ಪ್ರತಿಭಟನೆ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆದರೆ ಇವತ್ತವರಿಗೆ MSPಗೆ ಒಂದು ಕಾನೂನು ಮಾಡ್ತಕ್ಕಂಥದ್ದು ಮಾಡ್ತೀವಿ. ನಬಾರ್ಡ್ ಫೈನಾನ್ಸ್ ಕಟ್ ಮಾಡೋದು. ಆಮೇಲೆ ಈ ಸಾರಿ ನಮಗೆ ನಬಾರ್ಡ್ ಫೈನಾನ್ಸ್ ಇದೆಯಲ್ಲ, 5,600 ಕೋಟಿ ಕಡಿಮೆ ಕೊಟ್ಟಿದ್ರು. ಈ ವರ್ಷ 58% ಕಡಿಮೆ ಮಾಡಿಬಿಟ್ಟಿದ್ದಾರೆ, 58%.